ಈಗ ಕೆ ಆರ್ ಎಸ್ಸು ದೀಪಾಲಂಕಾರ ಇವತ್ತಿಂದ ಏನು ಪ್ರಾರಂಭ ಅಲ್ಲ, ಭಾಳ ವರ್ಷಗಳಿಂದ ಶತಮಾನಗಳಿಂದ ದೀಪಾಲಂಕಾರ ನಡೆಸ್ತಾ ಇದ್ದೀವಿ. ಈ ವರ್ಷ ನಮ್ಮ ಬಾಬಣ್ಣವರು ಅವರೇ ಸೆಸ್ಕಾಂ ಅಧ್ಯಕ್ಷ ಆಗಿರೋದ್ರಿಂದ ಸ್ವಲ್ಪ ಶ್ರೀರಂಗಪಟ್ಟಣದಲ್ಲಿ ಇಲ್ಲಿ ದಸರಾನ ಸ್ವಲ್ಪ ವಿಜೃಂಭಣೆಯಿಂದ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಅಲ್ಲಿ 4 ದಿವಸ ಮಾಡಿದ್ದಾರೆ. ಲೈಟಿಂಗು ಒಂದು ಸ್ವಲ್ಪ ಸಿಟಿ ಒಳಗಡೆ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಸ್ವಲ್ಪ ಇವತ್ತು ನಾನು, ಸತೀಶ್ ಜಾರಕಿಹೊಳಿಯವರು, ಬಾಬಣ್ಣವರು, ನಮ್ಮ ಕೆ ಆರ್ ಪೇಟೆ ಮಂಜು, ವಿವೇಕು, ದರ್ಶನ್ ಪುಟ್ಟಣ್ಣನವರು ಎಲ್ಲರೂ ಭಾಳ ಸಂತೋಷವಾಗಿ ಉದ್ಘಾಟನೆ ಮಾಡಿದ್ದೀವಿ. ಜೊತೆಗೆ ಫ್ಲವರ್ ಶೋ ಭಾಳ ಚೆನ್ನಾಗಿದೆ, ನೀವು ನೋಡಿದ್ರಿ. ಸೊ ಫ್ಲವರ್ ಶೋನು ಸಹ ಉದ್ಘಾಟನೆ ಮಾಡಿದ್ದೀವಿ. ಈ ದಸರಾ ಟೈಮ್ನಲ್ಲಿ ಸಾರ್ವಜನಿಕರು ಮೈಸೂರಿಗೆ ಬಂದವರೆಲ್ಲರೂ ಬಹುತೇಕ 70-80% ಜನ ಆಕರ್ಷಣೆ ಮಾಡ್ತಕ್ಕಂಥ ಒಂದು ಬೃಂದಾವನ, ಇಲ್ಲಿಗೂ ಬಂದು ಹೋಗ್ತಾರೆ. ಅವರಿಗೆ ಒಂದು ರೀತಿ ಸಂತೋಷ ಆಗಬೇಕಲ್ಲ, ಆ ದೃಷ್ಟಿಯಿಂದ ಏನು ಸಾಧ್ಯನೋ ಜಿಲ್ಲಾಡಳಿತದಿಂದ ಸರ್ಕಾರದಿಂದ ಮಾಡಿದ್ದೀವಿ. ಹಾಂ, ಸ್ವಲ್ಪ ನೋಡೋಣ, ಯೋಚನೆ ಮಾಡಿ ವೀಕ್ಲಿ ಮಾಡಬೇಕು ಅಂತಿದ್ದೀವಿ. ನೋಡೋಣ, ಸ್ವಲ್ಪ ಮಾತಾಡ್ತೀನಿ. ಈಗ 1 ತಿಂಗಳು ಅಥವಾ 2 ತಿಂಗಳು ಇರುತ್ತೆ ಪೂರ್ತಿ. ಅದಾದಮೇಲೆ ವೀಕ್ಲಿ ಒಂದು ಸ್ವಲ್ಪ ಮಾಡೋ ಥರ ಆಲೋಚನೆ ಮಾಡಿದ್ದೀವಿ. ಇನ್ನೂ ಅದು ಸ್ವಲ್ಪ ರಿಪೋರ್ಟೆಲ್ಲ ಸಬ್ಮಿಟ್ ಮಾಡಿದ್ದಾರೆ, ಇಲ್ಲೇ ಮಾಡ್ತೀವಿ. ಇಲ್ಲಿ ಜನರಿಗೆ ಇಲ್ಲಿ ಏನಾಗುತ್ತೆ, ನಾವು ಅಪ್ಗ್ರೇಡೇಷನ್ ಮಾಡ್ತಾ ಇರೋದ್ರಿಂದ ಬಂದು ಹೋಗೋರಿಗೆ ತೊಂದರೆ ಆಗಬಾರ್ದು. ಮತ್ತು ನೀರು ಯಾವಾಗಲೂ 360 ಡೇಸು ನೀರಿರಬೇಕು. ಸೊ ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೀವಿ. ಎಂಡಿಂಗ್ನಲ್ಲಿ ಸ್ವಲ್ಪ ಡಿವೈಡ್ ಮಾಡಿ ಹೊಸದಾಗಿ ಹರಿದೋರ ಥರ ಕ್ರಿಯೇಟ್ ಮಾಡೋದಾ, ಅಥವಾ ಅದ್ರ ಮೇಲೇ ಮಾಡಿ ಜನರು ನೋಡಲಿಕ್ಕೆ ಇದು ಮಾಡಲಿಕ್ಕೆ ಮಾಡೋದಾ, ಸ್ವಲ್ಪ ಎಲ್ಲ ಪ್ರಪೋಸಲ್ ಕೊಟ್ಟವ್ರೆ. ಸ್ವಲ್ಪ ಆತುರವಾಗಿ ಮಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಒಂದು ಸ್ವಲ್ಪ ಟೈಮ್ ತೊಗೊಂಡಿದ್ವಿ. ಸರ್, ನಾನು ಅದನ್ನು ಕೇಳಿಲ್ಲ. ಸೊ ನೋಡೋಣ. ಇಲ್ಲ, ಬರುತ್ತಲ್ಲ. ಇಲ್ಲ, ಈಗ ನಾವು ಅಲ್ಲಿಗೆ ಹೋಗಲಿಲ್ಲ ಅಷ್ಟೇ, ರೆಡಿ ಇದೆ, ಹೋಗೋಣ ಅಂದ್ಕೊಂಡು ಲೇಟ್. ಇಲ್ಲ ರೆಡಿ ಇದೆ. ಯಾವುದಾದ್ರು 1-2 ಇದಿರ್ಬೋದು, ಮೇಯ್ನ್ ಎಲ್ಲ ಇದೆ. ಬೇಕಾದ್ರೆ ನಾಳೆ ಹಾಕಿ ತೋರ್ಸೋಕ್ಕೆ ಹೇಳ್ತೀನಿ ನಿಮಗೆಲ್ಲ.